ನಮಸ್ಕಾರ. ಥಾಟ್ ಫಾರ್ ದಿ ಡೇ. ಇಂಪಾಸಿಬಲ್ ಈಸ್ ಜಸ್ಟ್ ಆನ್ ಒಪಿನಿಯನ್. ಅಸಾಧ್ಯ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತೇಳಿ ನಾವು ಭಾವಿಸಿಕೊಂಡು ಕೆಲಸ ಮಾಡಿದ್ರೆ ಪ್ರತಿಯೊಂದು ಕೂಡ ಸಾಧ್ಯ ಇದೆ ಅಂತ ಹೇಳ್ತಾ ಅಭ್ಯಾಸ 15.3 ಬಿಡಿಸ್ತಾ ಇದ್ವಿ. 4ನೇ ಕ್ವಶನ್ ನೋಡೋಣ. ಇವಾಗ ಒಂದು ಬಾವಿಯ ವ್ಯಾಸ 3 ಮೀಟರ್ ಮತ್ತು ಆಳ 14 ಮೀಟರ್ ಇರುವಂತೆ ತೋಡಿದೆ. ಭೂಮಿಯಿಂದ ತೆಗೆದ ಮಣ್ಣನ್ನು ಬಾವಿಯ ಸುತ್ತಲೂ ಸಮವಾಗಿ ಹರಡಿ 4 ಮೀಟರ್ ಅಗಲವಿರುವ ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿದೆ. ಕಟ್ಟೆಯ ಎತ್ತರವನ್ನು ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಐತೆ ಕ್ವಶನ್. ಒಂದು ಬಾವಿಯನ್ನ ತೋಡಿದಾರ. ಬಾವಿಯನ್ನ ತೋಡ್ಬೇಕಾದ್ರ ಅದು ಎಷ್ಟು ಅಳತೆ ಬಾವಿ ಅಂದ್ರ ವ್ಯಾಸ 3 ಮೀಟರ್, ಆಳ ಅಂದ್ರೆ ಎತ್ತರ 14 ಮೀಟರ್ ಇರುವಂತ ಬಾವಿಯನ್ನು ತೋಡಿದಾರ. ಆ ಬಾವಿ ತೋಡ್ಬೇಕಾದ್ರೆ ಏನ್ ಮಣ್ಣು ಬಂತಲ್ಲ ಆ ಮಣ್ಣನ್ನ ತೆಗೆದುಕೊಂಡು ಬಾವಿ ಸುತ್ತಲೂ ಹಾಕಿದಾರ. ಯಾವ ತರ ಹಾಕಿದಾರ ಅಂದ್ರೆ ವೃತ್ತಾಕಾರ ಹಾಕಿದಾರ. ಹಾಗಾದ್ರೆ ಈ ವೃತ್ತಾಕಾರದ ಕಟ್ಟೆಯ ಎತ್ತರ ಎಷ್ಟು ಅಂತ ಕೇಳಿದಾರ. ವೃತ್ತಾಕಾರದ ಕಟ್ಟೆಯ ಅಗಲ ಎಷ್ಟೈತೆ ಅಂತ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಐತೆ ಕ್ವಶನ್. ಚಿತ್ರದೊಳಗೆ ನೋಡ್ರಿ, ಇದು ಬಾವಿಯಲ್ಲಿ ತೆಗೆದಂತ ಮಣ್ಣನ್ನು ಏನ್ ಮಾಡಿದಾರ, ಸುತ್ತಲೂ ವೃತ್ತಾಕಾರ ಹಾಕಿದಾರ. ಇದು 4 ಮೀಟರ್ ಐತಿ ಕಟ್ಟೆಯ ಅಗಲ, ಅಂದ್ರೆ ಇದು 4 ಮೀಟರ್. ಮಧ್ಯದಲ್ಲಿರುವಂತ ಬಾವಿಯ ವ್ಯಾಸ 3 ಮೀಟರ್ ಇದೆ. ಅಂದ್ರೆ ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಯ್ತು ಅಂದ್ರೆ 4 3 7 4 11. ಒಟ್ಟಾರೆ ವೃತ್ತಾಕಾರದ ಕಟ್ಟೆಯ ಹೊರಗಿನ ವ್ಯಾಸ ಎಷ್ಟಾಗಿತ್ತು ಅಂದ್ರೆ 11 ಮೀಟರ್ ಆಗ್ತೈತಿ. ದತ್ತಾಂಶವನ್ನು ಬರ್ಕೊಳ್ಳೋದು ಮೊದಲಿಗೆ. ಬಾವಿಯ ವ್ಯಾಸ ಡಿ ಈಸ್ ಈಕ್ವಲ್ ಟು 3 ಮೀಟರ್. ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರ್ತೈತಿ. ಆದ್ದರಿಂದ ತ್ರಿಜ್ಯ ಈಸ್ ಈಕ್ವಲ್ ಟು 3/2 ಆಗ್ತೈತಿ. ನೆಕ್ಸ್ಟ್ ಬಾವಿಯ ಆಳ ಅಂದ್ರೆ ಎತ್ತರ ಅಂತ ಅರ್ಥ. ಬಾವಿಯ ಎತ್ತರ, ಇಲ್ಲಿ ತ್ರಿಜ್ಯಗಳು 2 ಬರ್ತವೆ, ಎತ್ತರಗಳು 2 ಬರ್ತವೆ. ಅಂದ್ರೆ ಬಾವಿಯ ತ್ರಿಜ್ಯ, ಕಟ್ಟೆಯ ತ್ರಿಜ್ಯ. ಬಾವಿಯ ತ್ರಿಜ್ಯವನ್ನು R1 ಅಂತ ಹೇಳ್ತೇವೆ, ಕಟ್ಟೆಯ ತ್ರಿಜ್ಯವನ್ನು R2 ಅಂತ ಹೇಳ್ತೇವೆ. ಬಾವಿಯ ಎತ್ತರವನ್ನು H1 ಅಂತ ಹೇಳ್ತೇವೆ, ಕಟ್ಟೆಯ ಎತ್ತರವನ್ನು H2 ಅಂತ ಹೇಳ್ತೇವೆ. ಬಾವಿಯ ತ್ರಿಜ್ಯ R1, ಬಾವಿಯ ಎತ್ತರ H1 ಈಸ್ ಈಕ್ವಲ್ ಟು 14 ಮೀಟರ್. ನೆಕ್ಸ್ಟ್ ಇಲ್ಲಿ ಕಟ್ಟೆಯ ಹೊರ ತ್ರಿಜ್ಯ, ಒಳ ತ್ರಿಜ್ಯ ಅಂತ ಹೇಳಿ ನೋಡಿ. ಹೊರ ತ್ರಿಜ್ಯ ನೋಡಿ, ಕಟ್ಟೆ ಹೊರ ತ್ರಿಜ್ಯ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಗ್ತೈತಿ? ಟೋಟಲ್ 11 ಮೀಟರ್ ವ್ಯಾಸ ಐತಿ. ವ್ಯಾಸದ ಅರ್ಧದಷ್ಟು ತ್ರಿಜ್ಯ. ನೆಕ್ಸ್ಟ್ ಕಟ್ಟೆಯ ಒಳ ತ್ರಿಜ್ಯ ಎಷ್ಟಾಗ್ತೈತಿ ಅಂದ್ರೆ, ಕಟ್ಟೆಯ ಒಳ ತ್ರಿಜ್ಯ ಅಂದ್ರೆ ಇಲ್ಲಿ ಇದು 3 ಮೀಟರ್ ವ್ಯಾಸ ಅಂದ್ರೆ ಅದರ ಅರ್ಧ ಅಂದ್ರೆ 3/2. ಇದು ಬಾವಿ, ಇದು ಕಟ್ಟೆ ಇದೆ. ಕಟ್ಟೆ ಅಗಲ 4 ಮೀಟರ್, ಇದು 4 ಮೀಟರ್. ಈಗ ಇಲ್ಲಿಂದ ಇಲ್ಲಿವರೆಗೆ ಒಟ್ಟು 11 ಮೀಟರ್ ವ್ಯಾಸ ಐತಿ. ಅಂದ್ರೆ ನಾವು ಮೊದಲಿಗೆ ಈ ಕಟ್ಟೆಯ ಹೊರ ವ್ಯಾಸವನ್ನ ಕಂಡುಹಿಡ್ಕೊಂಡು, ಕಟ್ಟೆಯ ಹೊರ ವ್ಯಾಸ ಎಷ್ಟಾಗತ್ತಂದ್ರೆ ಇದು 4, ಇದು 4, 8, ನಡುವಿನ 3, ಟೋಟಲ್ 11 ಸೆಂಟಿಮೀಟರ್ ವ್ಯಾಸ ಆಗತಿ. ಹೊರಗಿನ ತ್ರಿಜ್ಯ ಎಷ್ಟಾಯ್ತು? ವ್ಯಾಸದ ಅರ್ಧದಷ್ಟು ಅಂದ್ರೆ 11/2 ಆಗ್ತದೆ. ಒಳ ತ್ರಿಜ್ಯ ಅಂದ್ರ ಕಟ್ಟೆಯ ಒಳಗಿನ ಭಾಗ ಇದು. ಇದರ ವ್ಯಾಸ 3 ಮೀಟರ್ ಐತಿ. ತ್ರಿಜ್ಯ ಎಷ್ಟಾಗತ್ತೆ? 3/2. ಇಲ್ಲಿ ಬಾವಿಯಲ್ಲಿ ತೆಗೆದಂತ ಮಣ್ಣಿನಿಂದಲೇ ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿರೋದ್ರಿಂದ ಏನಾಗ್ತತಿ? ಬಾವಿಯ ಘನಫಲ, ಕಟ್ಟೆಯ ಘನಫಲ ಒಂದೇ ಆಗಿರ್ತದೆ. ವೃತ್ತಾಕಾರದ ಕಟ್ಟೆಯ ಎತ್ತರವನ್ನು ಕಂಡುಹಿಡಿಯಿರಿ. H2 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಂದ್ರೆ ಇಲ್ಲಿ ಬಾವಿಯ ಘನಫಲ ಈಸ್ ಈಕ್ವಲ್ ಟು ಕಟ್ಟೆಯ ಘನಫಲ. ಬಾವಿ ಸಿಲಿಂಡರ್ ಆಕಾರ ಇರ್ತೈತಿ. ಅಂದ್ರೆ ಬಾವಿಯ ಘನಫಲ ಅಂದ್ರೆ ಸಿಲಿಂಡರ್ನ ಘನಫಲ ಅಂತ ಅರ್ಥ. ಸಿಲಿಂಡರ್ ಘನಫಲ ಕಂಡುಹಿಡಿಯೋ ಸೂತ್ರ πr²h. ಇಲ್ಲಿ ಬಾವಿಯ ತ್ರಿಜ್ಯವನ್ನು R1 ಅಂತ ಹೇಳಿ ತಗೊಂಡ್ವಿ, R1². ನೆಕ್ಸ್ಟ್ ಕಟ್ಟೆಯ ಘನಫಲ ಅಂದ್ರೆ ವೃತ್ತಾಕಾರದಲ್ಲಿ ಮಣ್ಣನ್ನು ಈ ತರ ಹಾಕೋತ ಹೋದಾಗ ಅದೇನಾಗ್ತದೆ ಅಂದ್ರೆ ಈ ತರ ಸಿಲಿಂಡರ್ ಆಕಾರ ಆಗ್ತದೆ. ಅಂದ್ರೆ ಇದು ಕೂಡ ಸಿಲಿಂಡರ್ ಘನಫಲ ಕಂಡುಹಿಡಿದು ಪೈ. ಇಲ್ಲಿ ಏನಾಗ್ತೈತೆ ಅಂದ್ರ ಕಟ್ಟೆಯ ಹೊರ ತ್ರಿಜ್ಯ 11.2, ಒಳ ತ್ರಿಜ್ಯ 3/2 ಐತಿ. ಕಟ್ಟೆಯ ತ್ರಿಜ್ಯ ಎಷ್ಟಾಗ್ತೈತೆ ಅಂದ್ರ R2² - R1². ಹೊರ ತ್ರಿಜ್ಯದಲ್ಲಿ ಒಳ ತ್ರಿಜ್ಯವನ್ನು ಮೈನಸ್ ಮಾಡು.
ಇಂಟು ಎಚ್. ಎಚ್ ಅಂದ್ರೆ H2 ಬೆಲೆಗಳನ್ನ ತುಂಬೋಣ. ಎರಡು ಕಡೆ ಪೈ ಪೈ ಐತಿ, ಪೈ ಕ್ಯಾನ್ಸಲ್. R1 ಅಂದ್ರೆ ಬಾವಿಯ ತ್ರಿಜ್ಯ ಎಷ್ಟು 3/2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಎಚ್ ಅಂದ್ರ ಬಾವಿಯ ಎತ್ತರ 14 ಮೀಟರ್ ಐತಿ, ಈಸ್ ಈಕ್ವಲ್ ಟು R2 ಅಂದ್ರ 11/2 ಹೋಲ್ ಸ್ಕ್ವೇರ್ ಮೈನಸ್ R1 ಅಂದ್ರ 3/2 ಹೋಲ್ ಸ್ಕ್ವೇರ್ ಇಂಟು ಈ H2 ಅನ್ನ ಕಂಡುಹಿಡಿಯೋದು ನಾವು. H2 ಯಾಸ್ ಇಟ್ ಈಸ್ ಸುಲಭೀಕರಿಸೋಣ. 3/2 ಅನ್ನ 2 ಸರಿ ಗುಣಿಸಿದ್ರೆ 9/4 ಆಗ್ತೈತಿ ಇಂಟು 14. ಈ ಕಡೆ ಏನು ಉಳಿತು 11/2 ಅನ್ನ 2 ಸರಿ ಗುಣಿಸಿದ್ರೆ 11 ವರ್ಗ 121, 2 ವರ್ಗ 4, 3 ವರ್ಗ 9, 2 ವರ್ಗ 4 ಇಂಟು H2. 2 4, 2 14, 2 14, 9 63 ಅಪಾನ್ 2 ಈಸ್ ಈಕ್ವಲ್ ಟು ಇಲ್ಲಿ ಭಿನ್ನ ರಾಶಿಗಳು ಯಾವಕ್ಕಿಲ್ಲ ಅಂದ್ರೆ ಛೇದಗಳ ಲಸ ಕಂಡುಹಿಡಿಬೇಕು. 4 ಛೇದಗಳು ಒಂದೇ ಇದ್ದ ಲಸ ಅಷ್ಟೇ ಆಗ್ತದೆ. 4 120 ಅಂದ್ರೆ 9 ಕಳೆದ್ರೆ 112 ಇಂಟು H2. ಸುಲಭೀಕರಿಸಿದ್ರೆ 4 ಒಂದೇ 4 2 8, 3 ಹಿಡಿತು 32, 4 8 32. ಈ 28 ಇಲ್ಲಿ ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ. 63/2 ಇಂಟು 28 ಈಸ್ ಈಕ್ವಲ್ ಟು H2. H2 ಈಸ್ ಈಕ್ವಲ್ ಟು 63/28 56. ಇದು 63 ಮತ್ತು 56 7 ಮಧ್ಯೆ ಒಳಗದವು. 7 ಮತ್ತಲೆ 63, 7 8 56 ಅಂದ್ರೆ 9/8 ಆಯ್ತು. ಇದನ್ನು ಸುಲಭೀಕರಿಸಿದ್ರೆ H2 ಈಸ್ ಈಕ್ವಲ್ ಟು 1.125 ಮೀಟರ್. ಹಾಗಾದ್ರೆ ವೃತ್ತಾಕಾರದ ಕಟ್ಟೆಯ ಎತ್ತರ ಎಷ್ಟಂದ್ರೆ 1.125 ಮೀಟರ್ ಆಗಿದೆ. ನೆಕ್ಸ್ಟ್ 5th ಕ್ವಶನ್ ನೋಡ್ರಿ. ಒಂದು ಪಾತ್ರೆಯು ನೇರ ವೃತ್ತಪಾದ ಸಿಲಿಂಡರ್ನ ಆಕಾರದಲ್ಲಿದೆ. ಅದರ ವ್ಯಾಸ 12 ಸೆಂಟಿಮೀಟರ್ ಮತ್ತು ಎತ್ತರ 15 ಸೆಂಟಿಮೀಟರ್ ಇದ್ದು ಅದರ ತುಂಬ ಐಸ್ ಕ್ರೀಮ್ ತುಂಬಿದೆ. ಈ ಐಸ್ ಕ್ರೀಮ್ ಅನ್ನು 12 ಸೆಂಟಿಮೀಟರ್ ಎತ್ತರ ಮತ್ತು 6 ಸೆಂಟಿಮೀಟರ್ ವ್ಯಾಸವಿರುವ ಶಂಕುವಿನಲ್ಲಿ ಅದರ ಮೇಲೆ ಒಂದು ಅರ್ಧಗೋಳ ಇರುವಂತೆ ತುಂಬಬೇಕಾಗಿದೆ. ಈ ಐಸ್ ಕ್ರೀಮ್ ಅನ್ನು ಎಷ್ಟು ಶಂಕುಗಳಲ್ಲಿ ತುಂಬಬಹುದು? ಬಹಳ ಸಿಂಪಲ್ ಐತೆ ಕ್ವಶನ್. ಈ ತರ ಒಂದು ಸಿಲಿಂಡರ್ ಆಕಾರದ ಪಾತ್ರೆ ಐತಿ. ಇದರ ಅಳತೆ ಎಷ್ಟು ಅನ್ನೋದು ಕೊಟ್ಟಿದ್ದಾರೆ. ಎಷ್ಟಂದ್ರ ವ್ಯಾಸ 12 ಸೆಂಟಿಮೀಟರ್ ಎತ್ತರ 15 ಸೆಂಟಿಮೀಟರ್ ಇರುವಂತ ಒಂದು ಸಿಲಿಂಡರ್. ಇದರ ತುಂಬಾ ಐಸ್ ಕ್ರೀಮ್ ತುಂಬೈತಿ. ಈಗ ಏನ್ ಮಾಡ್ಬೇಕಂದ್ರ ಶಂಕುವಿನ ಎತ್ತರ 12 ಸೆಂಟಿಮೀಟರ್ ವ್ಯಾಸ 6 ಸೆಂಟಿಮೀಟರ್ ಇರುವಂತ ಒಂದು ಶಂಕು. ಇದ್ರೊಳಗಿರುವಂತ ಐಸ್ ಕ್ರೀಮ್ ಅನ್ನ ಈ ಶಂಕುವಿನ ಮೇಲೆ ಕೋನೈಸ್ ಅಂತ ಹೇಳ್ತಲ್ಲ, ಇದ್ರ ಮೇಲೆ ಒಂದು ಅರ್ಧಗೋಳ ಬರುವ ಹಾಗೆ ತುಂಬಿದ್ರ. ಶಂಕಲ್ ಬರ್ತಿಯಲ್ಲ, ಶಂಕಲ್ ಮೇಲೆ ಒಂದು ಅರ್ಧಗೋಳ ಬರುವ ಹಾಗೆ ಇಲ್ಲಿ ಚಿತ್ರದಲ್ಲಿ ನೋಡಿ, ಈ ತರ ಒಂದು ಅರ್ಧಗೋಳ ಬರುವ ಹಾಗೆ ಐಸ್ ಕ್ರೀಮ್ ಅನ್ನ ತುಂಬಿದ್ರ ಇದ್ರಾಗಿರೋ ಐಸ್ ಕ್ರೀಮ್ ತಗೊಂಡು ಇಂತಹ ಶಂಕುಗಳನ್ನ ಎಷ್ಟು ತುಂಬಬಹುದು ಅಂತ ಕೇಳಿದ್ರು. ದತ್ತಾಂಶವನ್ನು ಬರ್ಕೊಳ್ಳೋಣ. ಮೊದಲಿಗೆ ಸಿಲಿಂಡರ್ನ ಇಲ್ಲಿ 2 ತ್ರಿಜ್ಯಗಳು 2 ಎತ್ತರಗಳು ಬರೋದ್ರಿಂದ ಸಿಲಿಂಡರ್ನ ತ್ರಿಜ್ಯ ಮತ್ತು ಎತ್ತರವನ್ನ R1 H1 ಅಂತ ತಗೊಂಡು, ಶಂಕುವಿನ ತ್ರಿಜ್ಯ ಮತ್ತು ಶಂಕುವಿನ ಎತ್ತರವನ್ನ R2 H2 ಅಂತ ಹೇಳಿ ತಗೊಂಡು, ಸಿಲಿಂಡರ್ನ ತ್ರಿಜ್ಯ R1 ಈಸ್ ಈಕ್ವಲ್ ಟು ಸಿಲಿಂಡರ್ನ ವ್ಯಾಸ ಕೊಟ್ಟರೆ 12 ಸೆಂಟಿಮೀಟರ್ ಅಂದ್ರೆ ತ್ರಿಜ್ಯ ಏನಾಗ್ತತಿ, ವ್ಯಾಸದ ಅರ್ಧದಷ್ಟು ಇರ್ತೈತಿ. 12/2 ಅಂದ್ರೆ ಎಷ್ಟಾಯ್ತು? 6 ಸೆಂಟಿಮೀಟರ್. ಸಿಲಿಂಡರ್ನ ತ್ರಿಜ್ಯ 6 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ H1 ಈಸ್ ಈಕ್ವಲ್ ಟು ಎಷ್ಟೈತಿ? 15 ಸೆಂಟಿಮೀಟರ್. ನೆಕ್ಸ್ಟ್ ಇನ್ನು ಶಂಕುವಿನ ತ್ರಿಜ್ಯ R2 ಈಸ್ ಈಕ್ವಲ್ ಟು ಶಂಕುವಿನ ತ್ರಿಜ್ಯ R2 ಈಸ್ ಈಕ್ವಲ್ ಟು ಇಲ್ಲಿ ಶಂಕುವಿನ ವ್ಯಾಸ ಕೊಟ್ಟಾರೆ ಎಷ್ಟಂದ್ರ 6 ಸೆಂಟಿಮೀಟರ್. ತ್ರಿಜ್ಯ ಎಷ್ಟಾಗತ್ತೆ? ಇದರ ಅರ್ಧ 6ರ ಅರ್ಧ ಅಂದ್ರೆ ಎಷ್ಟು? 3 ಸೆಂಟಿಮೀಟರ್. ನೆಕ್ಸ್ಟ್ ಶಂಕುವಿನ ಎತ್ತರ H2 ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಇದರಲ್ಲಿರೋ ಐಸ್ ಕ್ರೀಮ್ ಅನ್ನ ಈ ಶಂಕುವಿನಿಂದ ತುಂಬಿದ್ರೆ ಎಷ್ಟು ಆಗ್ತದೆ ಅಂತ ಹೇಳಿದ್ರು ಅವರು.
ಎಷ್ಟು ಸಂಖ್ಯೆಯ ಶಂಕುನಿಂದ ತುಂಬುವುದನ್ನು ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಇಲ್ಲೇನ ಐಸ್ ಕ್ರೀಮ್ ಅನ್ನ ಎಷ್ಟು ಸಂಖ್ಯೆಗಳಲ್ಲಿ ತುಂಬಬಹುದು ಅಂತ ಹೇಳಿದಲ್ಲ, ಐಸ್ ಕ್ರೀಮ್ ಅನ್ನು ತುಂಬುವ ಸಂಖ್ಯೆಗಳ ಸಂಖ್ಯೆ ಎನ್ ಆಗಿರಲಿ ಅಂತ ತಗೊಳ್ಳೋದು. ಸಿಲಿಂಡರ್ ನಲ್ಲಿನ ಎನ್ ಆಗಿರಲಿ. ಹಾಗಾದ್ರೆ ಇಲ್ಲಿ ಒಟ್ಟು ಈ ಸಿಲಿಂಡರ್ನ ಘನಫಲ ಇಸ್ಕೊಳ್ತು ಎನ್ ಇಂಟು ಈ ಸಂಖ್ಯೆನ ಘನಫಲ ಆಗ್ತದೆ. ಅಂದ್ರೆ ಇಲ್ಲಿ ಒಂದು ಸಂಖ್ಯೆನ ಘನಫಲ ಕಂಡಿಡ್ಕೋಬೇಕು ಇಂಟು ಎಷ್ಟಾಗ್ತಾವ. ಎಷ್ಟಂದ್ರೆ ನಾವು ಎನ್ ಅಂತೇಳಿ ತಗೊಂಡಿದ್ವಿ. ಅಂದ್ರೆ ಏನ್ ಬರೀಬೇಕ, ಈಸ್ ಈಕ್ವಲ್ ಟು ಎನ್ ಇಂಟು ಸಂಖ್ಯೆನ ಘನಫಲ. ನೋಡಿ, ಈ ಆಕಾರದ ಒಂದು ಪಾತ್ರೆ ಅಂದ್ರೆ ಏನಂತ ಇದೆ, ಇದು ಒಂದು ಶಂಕು ಐತಿ, ಇದ್ರ ಮೇಲೆ ಒಂದು ಅರ್ಧಗೋಳ ಐತಿ. ಆದ್ದರಿಂದ ಇದು ಒಂದು ಪಾತ್ರೆಯ ಘನಫಲ ಅಂದ್ರೆ ಏನರ್ಥ, ಒಂದು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಎರಡು ಕೂಡಿಸಿದ್ರ ಈ ಪಾತ್ರೆಯ ಘನಫಲ ಆಕತಿ. ಇಂಥವು ಎಷ್ಟು ತುಂಬಿದ್ರೆ ಇದು ಐಸ್ ಕ್ರೀಮ್ ಖಾಲಿ ಆಗ್ತೈತಿ ಅಂತ ಕೇಳಾರ, ಅದನ್ನ ಎನ್ ಅಂತ ಹೇಳಿ ತಗೊಂಡ. ಆದ್ದರಿಂದ ಈ ಪಾತ್ರೆಯ ಘನಫಲ ಅಂದ್ರೆ ಏನು, ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಸಿಲಿಂಡರ್ ನಲ್ಲಿನ ಐಸ್ ಕ್ರೀಮ್ ನ ಘನಫಲ ಅಂದ್ರೆ ಸಿಲಿಂಡರ್ ಘನಫಲ ಪೈ R1 ಸ್ಕ್ವೇರ್ H1. ಯಾಕಂದ್ರೆ ಸಿಲಿಂಡರ್ ತ್ರಿಜ್ಯ ಮತ್ತು ಎತ್ತರವನ್ನು R1 H1 ಅಂತ ಹೇಳಿ ತಗೊಂಡ್ರಿ. ಎನ್ ಇಂಟು ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್, 1/3 ಪೈ R2 ಸ್ಕ್ವೇರ್ H2. ಯಾಕಂದ್ರೆ ಶಂಕುವಿನ ತ್ರಿಜ್ಯವನ್ನು R2 ಅಂತ ಹೇಳಿ ತಗೊಂಡ್ರಿ, ಎತ್ತರವನ್ನು H2 ಅಂತ ಹೇಳಿ ತಗೊಂಡ್ರಿ. ಅರ್ಧಗೋಳದ ಘನಫಲ 2/3 ಪೈ. ಇಲ್ಲಿ ಶಂಕುವಿನ ತ್ರಿಜ್ಯ ಮತ್ತು ಅರ್ಧಗೋಳದ ತ್ರಿಜ್ಯ ಒಂದೇ ಇರ್ತದೆ, ಆದ್ದರಿಂದ ಇದು ಕೂಡ R2 ಅಂತ ತಗೊಳ್ಳೋದು. R2 ಕ್ಯೂಬ್ 2/3 ಪೈ ಆರ್ ಕ್ಯೂಬ್ ಅರ್ಧಗೋಳದ ಘನಫಲ. ಸುಲಭೀಕರಿಸೋಣ. ಇದು ಆಸ್ ಇಟ್ ಈಸ್ ಪೈ R1 ಸ್ಕ್ವೇರ್ H1 ಎನ್ ಇಂಟು, ಇಲ್ಲಿ ನೋಡ್ರಿ ಮೂರದ್ರಾಗು 1/3 ಕಾಮನ್ ತೆಗೆನ. ನೆಕ್ಸ್ಟ್ ಪೈ ಇಲ್ಲೇ ಐತಿ, ಇಲ್ಲೇ ಐತಿ, ಪೈ ಕೂಡ ಕಾಮನ್ ತೆಗೆದು 1/3 ಮತ್ತು ಪೈಯನ್ನ ಕಾಮನ್ ತೆಗೆದ. ಈಗ ಏನು ಉಳಿತಂದ್ರೆ 1/3 ಪೈ ಹೊರ ಬಂದ್ರೆ ಇಲ್ಲಿ ಏನಿತ್ತು, R2 ಸ್ಕ್ವೇರ್ H2 ಪ್ಲಸ್ 1/3 ಹೊರ ಬಂದೈತಿ, ಇಲ್ಲಿ ಏನು ಉಳಿತು 2 ಉಳಿತು. ಪೈ ಹೊರ ಬಂದೈತಿ, ಏನು ಉಳಿತು R2 ಕ್ಯೂಬ್. ಇವಾಗ ನೋಡ್ರಿ ಪೈ ಪೈ ಕ್ಯಾನ್ಸಲ್ ಆಯ್ತು. ಈ 3 ಇಲ್ಲೇ ಭಾಗಿಸ್ತೈತಿ, ಈ ಕಡೆ ಕಳಿಸಿದ್ರೆ ಗುಣಿಸ್ತೈತಿ. 3 ಇಂಟು R1 ಅಂದ್ರೆ ಸಿಲಿಂಡರ್ನ ತ್ರಿಜ್ಯ R ಐತಿ, R ಸ್ಕ್ವೇರ್. H1 ಅಂದ್ರೆ ಸಿಲಿಂಡರ್ನ ಎತ್ತರ 15 ಸೆಂಟಿಮೀಟರ್ ಐತಿ. ಇಲ್ಲೇನು ಉಳಿತು, ಈ 3 ಈ ಕಡೆ ಬಂದೈತಿ. ಎನ್ ಇಂಟು R2 ಅಂದ್ರೆ ಶಂಕುವಿನ ತ್ರಿಜ್ಯ ಎಷ್ಟೈತಿ, 3 ಸೆಂಟಿಮೀಟರ್. 3 ಸ್ಕ್ವೇರ್ ಇಂಟು H2 ಅಂದ್ರೆ ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಪ್ಲಸ್ 2 ಇಂಟು R2 ಅಂದ್ರೆ ಇದು ಅರ್ಧಗೋಳದ ತ್ರಿಜ್ಯ ಕೂಡ 3 ಸೆಂಟಿಮೀಟರ್, 3 ಕ್ಯೂಬ್. ಸುಲಭೀಕರಿಸೋಣ. ಇವಾಗ 15 45 ಇಂಟು R ಸ್ಕ್ವೇರ್ ಅಂದ್ರೆ 36 ಈಸ್ ಈಕ್ವಲ್ ಟು ಎನ್ ಇಂಟು 3 ಸ್ಕ್ವೇರ್ ಅಂದ್ರೆ 9 ಇಂಟು 12. ಇದು 2 ಇಂಟು 3 ಕ್ಯೂಬ್, 3 ಸರಿ ಗುಣಿಸಿದ 27. 36 ಇಂಟು 45 ಆಸ್ ಇಟ್ ಈಸ್ ಇರಲಿದೆ. 45 ಇಂಟು 36 ಈಸ್ ಈಕ್ವಲ್ ಟು ಎನ್ ಇಂಟು 12 ಇಂಟು 9, 12 9 108 ಪ್ಲಸ್ 27 54. ಅಡಿಗಡೆ ಸೈಡ್ ಆಸ್ ಇಟ್ ಈಸ್ 45 ಇಂಟು 36 ಈಸ್ ಈಕ್ವಲ್ ಟು ಎನ್ ಇಂಟು 108 54 ಕೊಡಿಸಿದ್ರೆ 54 ಇಂಟು 62 162 ಇಲ್ಲೇ ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ಎನ್ ಈಸ್ ಈಕ್ವಲ್ ಟು 45 ಇಂಟು 36 ಅಪಾನ್ 162 ಈ ಕಡೆ ಕಳಿಸಿ ಭಾಗಿಸ್ತೈತಿ.
ಸುಲಭೀಕರಿಸು. 2 18 36, 2 8 16, 2 ಅಂದರೆ 2 81 167, 9 9 81, 9 2 18, 9 1 9 5 45. ಉಳಿದದ್ದೇನು ಏನು ಇಸ್ಕೊಳ್ತು 5 ಇಂಟು 2 5 10. ಹಾಗಾದರೆ ಇದೇ ಐಸ್ ಕ್ರೀಮ್ ಅನ್ನು ಎಷ್ಟು ಸಂಖ್ಯೆಗಳಲ್ಲಿ ತುಂಬಬಹುದು ಅಂದ್ರೆ 10 ಸಂಖ್ಯೆಗಳಲ್ಲಿ ತುಂಬಬಹುದು.